ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಿನ್ನೆ RCB ವರ್ಸಸ್ RR ಮ್ಯಾಚ್ ಇತ್ತು. ನಿನ್ನೆಯೂ ಕೂಡ ವೈಭವ ಜೋರಾಗಿತ್ತು. ಹೇಸಲ್ವುಡ್ಡೇ ಬರಲಿ ಯಾರೇ ಬರಲಿ ನಂಗೆ ಯಾರು ಲೆಕ್ಕಕ್ಕಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. 26 ಬಾಲ್ನಲ್ಲಿ 78 ರನ್ ಬಾರಿಸಿ RCB ಕೈಯಿಂದ ಮ್ಯಾಚ್ನ ಕಿತ್ಕೊಂಡ್ರು. ಈ ಮೂಲಕ ಈ ಸೀಸನ್ನಲ್ಲಿ RR ಸತತ 4ನೇ ಗೆಲುವಿನೊಂದಿಗೆ ತನ್ನ ಅಜೇಯ ಓಟವನ್ನು ಕಂಟಿನ್ಯೂ ಮಾಡಿದೆ. ನಿನ್ನೆ ಮ್ಯಾಚ್ನಲ್ಲಿ RCB ಎಡವಿದ್ದಲ್ಲಿ ಮಾತಾಡೋಣ. ಇದೇ ಹೊತ್ತಿನ ವಿಶೇಷ IPL ಕಿಕ್. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಮೇಡಮ್. ಹಾಯ್ ಪಾಟೀಲ್ ಸರ್, ಮೊದಲನೇದಾಗಿ ಇಷ್ಟೊಂದು ಬಲಾಢ್ಯ ತಂಡ RCB RR ವಿರುದ್ಧ ಸೋಲುತ್ತೆ ಅಂತ ಅನ್ಕೊಂಡಿದ್ರೆ ಹೇಗೆ? ಖಂಡಿತ ಒಂದು ಕಾಂಪಿಟೇಷನ್ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ವೈಭವ್ ಸೂರ್ಯವಂಶಿ ಯಾವ ವಂಶದವರು ಗೊತ್ತಿಲ್ಲ. ಹೌದು, ಸೂರ್ಯವಂಶದವರೇ ಅನಿಸುತ್ತೆ ಒಂದು ಲೆಕ್ಕಾಚಾರದಲ್ಲಿ. ಏನೇನು ನೋಡ್ದಪ್ಪ ನಿನ್ನೆ RCB ಅವರು ಮುಟ್ಟು ನೋಡ್ಕೋಬೇಕು, ನಿಮ್ಮಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅನ್ನೋದನ್ನ ತೋರಿಸ್ಕೊಟ್ಟು ಹೋಗ್ಬಿಟ್ರು. ಈ ವ್ಯಕ್ತಿಗೆ ನೋಡಿ, ನನ್ನ ಪ್ರಕಾರ ಯಾರು ಬೌಲರ್ಸ್ಗಳು ಲೆಕ್ಕನೇ ಇಲ್ಲ ಇವರಿಗೆ. ಬುಮ್ರಾ ಹೊಡೆದ್ರು, ಹೆಜಲ್ವುಡ್ ಹೊಡಿತಾರೆ, ಭುವಿಗೆ ಹೊಡಿತವ್ರೆ, ಬೇಕಾದಂಥ ಬೌಲರ್. ಮ್ಯಾಚ್ ಮುಗಿದ್ಮೇಲೆ ಅವ್ರು ಹೇಳಿದ್ದು ಒಂದೇ, ನನಗೆ ಯಾವ ಬೌಲರ್ಗಳು ಲೆಕ್ಕಕ್ಕಿಲ್ಲ, ನಾನು ಹೊಡಿತಾನೆ ಇರ್ತೀನಿ ಅಂತ ಹೇಳಿ. ಒಂದು ಕಡೆ ಖುಷಿ ಆಯ್ತು ನನಗೆ, ಒಬ್ಬ ಯಂಗ್ ಟ್ಯಾಲೆಂಟೆಡ್ ನಮ್ಮ ಇಂಡಿಯಾಗೆ ಸಿಕ್ಕ ಅನ್ನೋದು. ಇನ್ನೊಂದು ಕಡೆ ಖಂಡಿತವಾಗ್ಲೂ ಬೇಜಾರಿದೆ, RCB ಸೋತ್ರು ಅಂತ ಹೇಳಿ. ನೋಡಿ, ಹಾಲಿ ಚಾಂಪಿಯನ್ನು ಮತ್ತು ಈ ಸೀಸನ್ನಲ್ಲಿ ಎಂಥ ಆರಂಭ ಕೊಟ್ಟಿದ್ದಾರೆ ಅಂತಂದರೆ ಅದ್ಭುತವಾದಂಥ ಆರಂಭವನ್ನು ಕೊಟ್ಟಿದ್ದಾರೆ. ಎಲ್ಲ ವಿಭಾಗದಲ್ಲೂ ಸ್ಟ್ರಾಂಗ್ ಇದ್ದೀವಿ ಅಂತ ಇದ್ವಿ. ಬಟ್ ನಾವೆಲ್ಲಿ ವೀಕ್ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಟ್ರು. ಮೊದಲನೇದಾಗಿ ಮಳೆ ಬಂತು. ಮಳೆ ಬಂದ ಮೇಲೆ ನಾನು ಅನ್ಕೊಂಡಿದ್ದೆ ಮಳೆ ಬಂದಾಗಲೆಲ್ಲ ರಾಜಸ್ಥಾನ ಡಾಮಿನೇಟ್ ಮಾಡಿದೆ, ಈ ಸರಿನೂ ಹಂಗೆ ಮಾಡ್ಬೋದು ಅಂತ ಹೇಳಿ. ಅದೇ ಥರನೇ ಆಯಿತು. ಆರಂಭ ಅಷ್ಟೊಂದು ಮಟ್ಟಿಗೆ ಏನು ಚೆನ್ನಾಗಿರಲಿಲ್ಲ ನಮ್ಮದು. ತುಂಬ ಕೆಟ್ಟ ಬ್ಯಾಟಿಂಗ್ ಪ್ರದರ್ಶನ ಆಯಿತು. ಬೇಗ ಎಲ್ಲ ಸ್ಟಾರ್ ಪ್ಲೇಯರ್ಸ್ ಎಲ್ಲ ವಿಕೆಟ್ನ ಒಪ್ಪಿಸ್ಕೊಂಡ್ರು. ಕೊನೆಗೆ 200 ಹೊಡೆದಾಗ ಮಾತ್ರ ನೋಡಿ, ನಾವು ಎಲ್ಲೂ ಕೂಡ ಗೆದ್ದಿದ್ದೀವಿ ಅಂತಲೇ ಅನಿಸಿಲ್ಲ ನನಗೆ. ಆರಂಭ ಟಾಸ್ ಹಿಡಿದು ಕೊನೆವರೆಗೂ ಕೂಡ ಎಲ್ಲೂ ಗೆದ್ದಿಲ್ಲ. ಒಂದೇ ಒಂದು ಕಡೆಗೆ ಅನಿಸಿದ್ದು ಅಂತಂದರೆ 201 ರನ್ ಆಯಿತು. ಬೋರ್ಡ್ ಮೇಲೆ 201 ಕಾಣಿಸ್ತಾ ಇದೆ ನನಗೆ. ಇದನ್ನ ಬಿಟ್ಟರೆ ನನಗೆ ಎಲ್ಲೂ ಗೆದ್ದಿದ್ದೀವಿ ಅಂತಲೇ ಅನಿಸ್ಲಿಲ್ಲ. ಅಷ್ಟರ ಮಟ್ಟಿಗೆ ಡಾಮಿನೇಟ್ ಮಾಡಿದ್ರು RR ಬೌಲರ್. ನಾವು ನಿನ್ನೆ ಕೂತ್ಕೊಂಡಾಗ ನಾನು ಪ್ರೇಮ್ ಮಾತಾಡ್ತಾ ಇದ್ವಿ, ಈ ಮ್ಯಾಚ್ ಆಗ್ತಾ ಇರೋದು RR ಬೌಲರ್ಸ್ ವರ್ಸಸ್ RCB ಬ್ಯಾಟರ್ಸ್ ಅಂತ ಹೇಳಿ. ಬಟ್ ಆ ಒಂದು ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದು RR ಬೌಲರ್ಸ್. ತುಂಬಾ ಚೆನ್ನಾಗಿ ಬೌಲಿಂಗ್ ಹಾಕಿದ್ರು. ರವಿ ಬಿಷ್ಣೋಯ್, ಆ ಒಂದು ವಿರಾಟ್ ಕೊಹ್ಲಿ ಅವರ ವಿಕೆಟ್ನ ತೆಗೆದುಕೊಂಡಿರೋ ಆಗಿರ್ಬೋದು. ಆಮೇಲೆ ಜೋಪ್ರಾ ಆರ್ಚರಿ 2 ವಿಕೆಟ್ನ ತಗೊಂಡಿದ್ದು, ರವಿ ಬಿಷ್ಣೋಯ್ 2 ವಿಕೆಟು, ಸಂದೀಪ್ ಶರ್ಮಾ 1 ವಿಕೆಟು, ಬ್ರಿಜೇಶ್ ಶರ್ಮಾ 1 ವಿಕೆಟು, 2 ವಿಕೆಟು. ಎಲ್ಲರೂ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಅವ್ರ ಕಡೆಗೆ. ಅದನ್ನು ಒಂದು ಸ್ವಲ್ಪ ನನಗೆ 200 ದಾಟತ್ತು. 123ಗೆ 7 ವಿಕೆಟ್ ಹೋಗಿದೆ. ಇನ್ನು 200 ದಾಟಿದೆ ಅಂತಂದರೆ ಅದು RCB ಪವರ್. ತುಂಬ ಚೆನ್ನಾಗಿ ರಜತ್ ಪತಿದಾರ್ ಆಗಿರ್ಬೋದು, ವೆಂಕಟೇಶ್ ಅಯ್ಯರ್ ಆಗಿರ್ಬೋದು, ಒಳ್ಳೆ ಪಾರ್ಟ್ನರ್ಶಿಪ್ನ ಕೊಟ್ಟರು. ಒಳ್ಳೆ ಫಿನಿಶ್ ಕೂಡ ನಮಗೆ ವೆಂಕಟೇಶ್ ಅಯ್ಯರ್ ಮಾಡಿಕೊಟ್ರು. ಬಟ್ ಆ ಟೋಟಲ್ ಹೇಗಿತ್ತು ಅಂತಂದರೆ, ಈ ಯಾರ್ದೋ ಒಂದು ಸ್ವೀಟ್ನ ಪಾಪ ಮಗು ಕೈಲಿ ಕೊಡ ಗುಳುಮ್ ಅಂತ ನುಂಗ್ಬಿಡತ್ತಲ್ಲ, ಹಾಗೆ ಗುಳುಮ್ ಅಂತ ನುಂಗ್ಬಿಟ್ಟ ವೈಭವ್ ಸೂರ್ಯವಂಶಿ. ಏನು ಬ್ಯಾಟಿಂಗ್ ರೀ! ಎಷ್ಟು ಹೊಗಳಬೇಕು, ಎಷ್ಟು ಹಾಡಬೇಕು ಈ ಆಟಗಾರನ ಬಗ್ಗೆ. ನನಗೆ ಒಂದು ಕಡೆಗೆ RCB ಸೋತಿದೆ ಅಂತ ಹೇಳಿ ಒಳಗಡೆ ಉರಿ ಇದ್ದರೆ, ಹೊರಗಡೆ ವೈಭವ್ ಸೂರ್ಯವಂಶಿ ಚೆನ್ನಾಗಿ ಆಡಿದ. ನಾವು ನಿನ್ನೆ ಅದನ್ನೇ ಅಂತ ಇದ್ವಿ, ವೈಭವ್ ಸೂರ್ಯವಂಶಿ ಆಡಬೇಕು ಅಂತ ಹೇಳಿ. ಬಟ್ ಆ ಒಂದು ಜಲಕ್ ಸಿಕ್ತು. ಆರಂಭದಲ್ಲೇ ನಮಗೆ ಒಂದು ಒಳ್ಳೆ ಸಕ್ಸಸ್ ಸಿಕ್ತು. ಆರಂಭದಲ್ಲಿ ವಿಕೆಟ್ ಹೋಯ್ತು ಅವ್ರದ್ದು. ಬಟ್ ಅದಾದ ನಂತರ ಅವ್ರ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಅವ್ರ ಬ್ಯಾಟಿಂಗ್ ವೈಖರಿ ಆಗಿರ್ಬೋದು. ನಾವು 201 ಹೊಡೆದಿದ್ರು ಕೂಡ ನಾವು 6 ಓವರಲ್ಲೇ ಸೋತಿದ್ವಿ. ಅಷ್ಟು ಚೆನ್ನಾಗಿ ಆಡಿದ್ರು ಅವರು. ಅದ್ಭುತವಾದಂತಹ ಒಂದು ಮ್ಯಾಚ್ನ ನೋಡೋದಕ್ಕೆ ಸಿಕ್ತು. ಬಟ್ RCB ನನಗನ್ಸಿದ ಮಟ್ಟಿಗೆ ಹಾಲಿ ಚಾಂಪಿಯನ್. ನಾವು ಯಾವ ವಿಭಾಗದಲ್ಲೂ ನಮಗೆ ಕೊರತೆ ಇಲ್ಲ ಅಂತ ತೋರಿಸ್ಕೊಟ್ಟಿದ್ರು. ಬಟ್ ಕೊರತೆ ಇದೆ ಅನ್ನೋದನ್ನು ಆ ಒಬ್ಬ ಯಂಗ್ ಟ್ಯಾಲೆಂಟೆಡ್ ಹುಡುಗ ತೋರಿಸಿದ. ನನಗನ್ಸಿದ ಮಟ್ಟಿಗೆ ನಿನ್ನೆ ಎಂಟರ್ಟೈನ್ಮೆಂಟ್ RR ಕಡೆಯವರು ಎಂಜಾಯ್ ಮಾಡಿದ್ದಾರೆ. RCBಗೆ ಒಂದು ಸ್ವಲ್ಪ ನೋವಿದೆ. ಬಟ್ ಸೂರ್ಯವಂಶಿ ಆಡಿದ್ದು ಖಂಡಿತವಾಗ್ಲೂ ನನಗಂತೂ ಖುಷಿ, ಪರ್ಸನಲಿ ಖುಷಿ ಇದೆ. ಎಸ್, ಜೊತೆಗೆ ಪ್ರೇಮ್ ಕುಮಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪ್ರೇಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ಸರ್, ಇನ್ನು ನಿನ್ನೆ ಮ್ಯಾಚ್ನಲ್ಲಿ ವೈಭವ ಹೇಗಿತ್ತು?
ಏನ್ ಹೇಳೋದು ಆ ಹುಡುಗನ ಬಗ್ಗೆ, ಬಾಲಕನಿಂದ RCB ಬಾಲ ಕತ್ತರಿಸಿತು ಅಂತ ಸಾಕಷ್ಟು ಕಡೆ ಬರ್ಕೊಂಡವ್ರು. ಹಾಗೆ ಅದ್ಭುತವಾಗಿ ಆಡಿದ್ರು. ನಾವು ಕಳೆದ ಬಾರಿ ಏನೇನೋ ಶಾರ್ಟ್ಗಳು ತುಂಬಾ ಇಲ್ಲದ ಶಾರ್ಟ್ಗಳು ನೋಡಿತಾರೆ, ಅದು ಎಲ್ಲೆಲ್ಲೋ ಹೋಗ್ಬೀಳುತ್ತೆ, ಶಾರ್ಟ್ ಸೆಲೆಕ್ಷನ್ ಸರಿಯಾಗಿ ಆಗ್ತಿರ್ಲಿಲ್ಲ, ಕ್ಲಿಕ್ ಆಗಿದ್ ಮಾತ್ರ ಆಚೆ ಹೋಗ್ತಾ ಇತ್ತು. ಬರೀ ಇವರು ಹಿಟ್ ಮಾಡ್ಲಿಕ್ಕೆ ಮುಂದಾಗ್ತಾರೆ, ಡಿಫೆನ್ಸ್ ಆಡಕ್ ಬರಲ್ಲ, ಈ ತರದೆಲ್ಲ ಒಂದಿಷ್ಟು ಟೀಕೆಗಳನ್ನ ಕೇಳ್ಕೊಂಡ್ ಬಂದಿದ್ರು. ಹಾಗಾಗಿ ಇವ್ರದ್ದು ಕಂಟಿನ್ಯೂಟಿಯಾಗಿ ಫಾರ್ಮ್ ಇರಲ್ಲ, ತುಂಬಾ ಕಷ್ಟ ಬರೀ ಬಿಗ್ ಹಿಟ್ ಕಡೆ ಮೊರೆ ನೋಡೋರ್ಗೆ ಅಂತ. ಈಗ ಆತನ ಆಟ ನೋಡಿದ್ರೆ ಕಲಿಬೇಕಾಗಿದ್ದು ಸಾಕಷ್ಟಿದೆ. ಸಾಕಷ್ಟು ಜನ ಅಂದ್ರೆ ವೈಭವ್ ಸೂರ್ಯವಂಶಿ ಹೇಳೋದು ಒಂದೇ ಸಿಂಚನ, ನಾನು ಬೌಲರ್ನ ನೋಡಲ್ಲ, ಬಾಲ್ ನೋಡಿ ಆಡ್ತೀನಿ, ಹಾಗಾಗಿ ನನಗೆ ಭಯ ಇಲ್ಲ ಅಂತ. ಆ ಸ್ಟೇಟ್ಮೆಂಟ್ ಮಾಡಿದಾಗ ಹೌದಾ ಹಂಗ ಅನ್ಸ್ತಾ ಇತ್ತು. ಬಟ್ ಈಗ ಅವ್ರ ಆಟ ನೋಡಿದ್ರೆ ಹೌದು ಆ ಸ್ಟೇಟ್ಮೆಂಟ್ ರೈಟ್ ಅನ್ಸುತ್ತೆ. ಬುಮ್ರಾ ಹೊಡಿತಾರೆ, ಹೆಜಲ್ವುಡ್ ಅಂತ ಆಟಗಾರರು ನಿನ್ನೆ ಹೊಡ್ಸ್ಕೊಂಡಾಗ ಆ ಬಾಲ್ ಇದೆಯಲ್ಲ, ಹೆಜಲ್ವುಡ್ ಒಂಥರ ಬೇಜಾರು ಮಾಡ್ಕೋತಾರೆ. ಅಂದ್ರೆ ಒಳ್ಳೆ ಬಾಲ್ ಹಾಕಿದ್ದು ಅದೆಲ್ಲವೂ ಕೂಡ, ಒಳ್ಳೆ ಬಾಲ್ಗೆ ಅತ್ಯುತ್ತಮವಾಗಿ ಒಬ್ಬ ಆಟಗಾರ ಆಡಿದ್ರೆ. ನಿನ್ನೆ ನೋಡಿ ಕಳೆದ ಬಾರಿ ಭುವನೇಶ್ವರ್ ಕುಮಾರ್ ಹೇಗ್ ಬೋಲ್ಡ್ ಮಾಡಿದ್ರು, ಮೊದಲ ಬಾಲ್ ಅದೇ ಬಾಲ್ನ ಎಸಿತಾರೆ. ಬಟ್ ಹೋದ ವರ್ಷ ಬೋಲ್ಡ್ ಆಗಿದ್ದ ಬಾಲ್ ಈ ವರ್ಷ ಬೌಂಡ್ರಿ ಹೊಡಿತಾರೆ, ಅದನ್ನ ಬಿಟ್ರು LB ಆಗತ್ತೆ, ಮಿಸ್ ಟೈಮ್ ಆದ್ರೆ ಬೋಲ್ಡ್ ಆಗತ್ತೆ ಅಂತ ಒಳ್ಳೆಯ ಬಾಲ್ ಅದು. ಅದನ್ನ ತುಂಬಾ ಚೆನ್ನಾಗಿ ಆಡ್ತಾರೆ. ಇನ್ನೊಂದ್ ಕಡೆ ಕೃಣಾಲ್ ಪಾಂಡ್ಯ ಲೆಗ್ ಸೈಡ್ಗೆ ಹಾಕಿದ ಬಾಲ್ನ ಎಷ್ಟು ಈಸಿಯಾಗಿ 6 ಹೊಡಿತಾರೆ ಅಂದ್ರೆ, ಆ ಟ್ರೆಂಟ್ ಬೋಲ್ಡ್ ಮೊನ್ನೆ ಹೊಡೆದಿದ್ರು. ಅದೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಪವರ್ ಪ್ಲೇ ಅಲ್ಲೇನೆ ಮ್ಯಾಚ್ 6 ಓವರ್ ಅಲ್ಲೇ ಮ್ಯಾಚ್ ಕಂಪ್ಲೀಟ್ ಆಗಿ RCB ಕೈಯಿಂದ ಕಿತ್ಬಿಟ್ಟು ರಾಜಸ್ಥಾನ್ಗೆ ಇಟ್ಟಿದ್ರು. ಇನ್ನೊಂದ್ ಕಡೆ ರಾಜಸ್ಥಾನ 15 ಓವರಿಗೆನೆ ಮ್ಯಾಚ್ ಮುಗಿಸಬಹುದಾಗಿತ್ತು, ಅಲ್ಲೂ ನಾಯಕನ ಕಳಪೆ ಪ್ರದರ್ಶನ ಮುಂದುವರಿತು. ಜೊತೆಗೆ ಧ್ರುವ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾಗ ಹೆಟ್ಮೇರ್ ಸುಮ್ನೆ ಸಾಥ್ ಕೊಟ್ರು ಸಾಕಾಗಿತ್ತು, ಅದೇನೋ ಬೇಜವಾಬ್ದಾರಿತನ ಆಟ ಆಡ್ತಾರೆ. ಜಡೇಜಾ ತುಂಬಾ ಎಕ್ಸ್ಪೀರಿಯನ್ಸ್ ಅನ್ನೋದಿರತ್ತಲ್ವಾ, ಇನ್ನು ಮತ್ತೊಂದ್ ಕಡೆಗೆ ಹೋದ್ರೆ ಆಲ್ರೆಡಿ ವಾಲ್ತಾ ಇದೆ ಮ್ಯಾಚು RCB ಕಡೆ ಅಂತ ಎಚ್ಚೆತ್ಕೊಂಡವರು ನೀಟಾಗಿ ಸಿಂಗಲ್ ರೊಟೇಟ್ ಮಾಡಿ ತುಂಬಾ ಚೆನ್ನಾಗಿ ಮ್ಯಾಚ್ ಮುಗಿಸ್ತಾರೆ. ಅದಕ್ಕಿಂತ ಬೇಗನೆ ಮುಗಿಸಬಹುದಾಗಿತ್ತು. ಸತತವಾಗಿ 4ನೇ ಗೆಲುವು ಆ ಕೊಡುಗೆ ಕಂಪ್ಲೀಟ್ ಆಗಿ ಓಪನರ್ಗೆ ಕೊಡುತ್ತೆ. ನೋಡಿ ಮೊನ್ನೆ ಮ್ಯಾಚ್ ಗೆಲ್ಸಿದಾಗ ಜೈಸ್ವಾಲ್ ತಲೆ ಮೇಲೆ ಇತ್ತು ನಿಮಗೆ ಆರೆಂಜ್ ಕ್ಯಾಪ್, ಈಗ ಸೂರ್ಯವಂಶಿ ತಲೆ ಮೇಲೆ ಇದೆ. ಅಂದ್ರೆ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ತುಂಬಾ ಚೆನ್ನಾಗಿದ್ದವಾಗೇನೆ ಆ ತಂಡ ಗೆಲ್ಲೋದು. ನೋಡಿ ನಿಮಗೆ ಪರ್ಪಲ್ ಕ್ಯಾಪ್ ಆಲ್ಸೋ ಅಲ್ಲೇನಿದೆ, ರವಿ ಬಿಷ್ಣೋಯ್ ತುಂಬಾ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ವಿರಾಟ್ ಕೊಹ್ಲಿನೇ ಬೋಲ್ಡ್ ಮಾಡಿದ್ರು ನೋಡಿ, ತುಂಬಾ ಚೆನ್ನಾಗಿ ಮೋಲ್ಡ್ ಆಗಿ ಬಂದಿದ್ದಾರೆ. ಹಾಗಾಗಿ ಒಂದು ಓಪನರ್ ತುಂಬಾ ಚೆನ್ನಾಗಿದ್ದಾರೆ, ಬೌಲರ್ ಚೆನ್ನಾಗಿದ್ದಾರೆ. ನಾನು ನಿನ್ನೆ ತುಂಬಾ ಚೆನ್ನಾಗಿ ಹೇಳಿದ್ದೀವಿ ಇಲ್ಲಿ, ನಾಂಡ್ರೆ ಬರ್ಗರ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಈಗ ಸಾಲ್ಟ್ ವಿರುದ್ಧವಾಗಿ ನಮಗೆ ಅರ್ಚರ್ ಅವ್ರಿಗೆ ನೆಟ್ ಪ್ರಾಕ್ಟೀಸ್ ಅಲ್ಲಿ ಆಡಿದವರು, ಒಂದೇ ದೇಶದವರು, ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ. ಅವರು ಕೂಡ ಅವ್ರ ವೀಕ್ನೆಸ್ ಮೇಲೆ ನಿನ್ನೆ ಬೌನ್ಸ್ ಬಾಲ್ ಹಾಕಿ ಅವ್ರನ್ನ ವಿಕೆಟ್ ತೆಗಿತಾರೆ. ಜೊತೆಗೆ ನಮಗೆ ದೇಶಿ ಬೌಲರ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ವಿ, ಅವೆಲ್ಲವೂ ಕೂಡ ವರ್ಕೌಟ್ ಆದವು. ನಿನ್ನೆ ಸಂದೀಪ್ ಶರ್ಮಾನು ಒಳ್ಳೆ ಚೆನ್ನಾಗಿ ಕಟ್ಟಿ ಹಾಕಿದ್ರು. ನಾವು ಈ ಕಡೆ ಅಂತ ಬಂದಾಗ ಹೊಗಳಬೇಕು, RCB ಸೋತಿದ್ರು ಪರವಾಗಿಲ್ಲ, ನಾನು ನಾಯಕನ ಆಟವನ್ನ ಪ್ರಶಂಸೆ ವ್ಯಕ್ತಪಡಿಸ್ತೀವಿ. ಜೊತೆಗೆ 5 ವಿಕೆಟ್ ಹೋದ ಮೇಲೂ ಕೂಡ, 4 ಪ್ರಮುಖ ವಿಕೆಟ್ ಹೋದ ಮೇಲೂ ಕೂಡ 200 ಗೆರೆ ದಾಟೋದಿದೆಯಲ್ಲ, ಅದು ಅತ್ಯುತ್ತಮ ಬ್ಯಾಟಿಂಗ್ ಲಯ ಇರೋ ತಂಡ. ಹಾಗಾಗಿ ಅದಕ್ಕೆ ಶಬಾಸ್ಗಿರಿ ವ್ಯಕ್ತಪಡಿಸಬೇಕು. ಎಲ್ಲ ಒಂದ್ ಕಡೆಗೆ ಆ ಸ್ಪರ್ಧಾತ್ಮಕ ಮೊತ್ತ 200 ಹೊಡೆದಾಗ ವಿನ್ನಿನ ಸನಿಯಕ್ಕಿರುವಂತ ಒಂದು ಮ್ಯಾಚ್ ಅನ್ನ ಬಿಟ್ಕೊಟ್ಟಿದ್ದು ಎಲ್ಲ ಬೌಲಿಂಗ್ ಅಲ್ಲಿ, ಬೌಲಿಂಗ್ ಯೂನಿಟ್ ಒಂದ್ ಕಡೆಗೆ ಆ ಹುಡುಗರು ಹಿಟ್ ಮಾಡ್ತಾನೆ ಇದ್ದಾರೆ. ಒಂದು ಸಿಂಚನ, ಎಷ್ಟು ವೇಗವಾಗಿ ಬಾಲ್ ಮಾಡ್ತಿರೋ ಅಷ್ಟು ವೇಗವಾಗಿ ಹಿಟ್ ಮಾಡ್ತಾರೆ. ನೀವು ಅಲ್ಲೇನೋ ಒಂದಿಷ್ಟು ನಕ್ಕರ್ ಬಾಲ್ ಪ್ರಯೋಗವನ್ನು ಅಥವಾ ಸ್ಲೋವರ್ ಅನ್ನು ಯಾವ್ದಾರ ಒಂದು ಅಟ್ಯಾಕ್ ಮಾಡಿ ಒಂದು ಬೇರ್ಪಡಿಸಿ ಹೋಗಿದ್ರೆ, ನಿಮಗೆ ನೋಡಿ ಓಪನರ್ ಬೇಗ ಕಳಿಸ್ಕೊಂಡ್ರೆ ಮುಗಿದ ಹೋಗಿತ್ತು ಅವ್ರದ್ದು. ಅದ್ರಲ್ಲಿ ಕೂಡ ಮೊದಲ ಬಾರಿಗೆ ಅವರು 50 ಪಾರ್ಟ್ನರ್ಶಿಪ್ ಒಳಗೆ ಒಂದು ವಿಕೆಟ್ ಹೋಗಿದ್ದು ಕೂಡ ನಿನ್ನೆನೆ. ಅದ್ರ ಅಡ್ವಾಂಟೇಜ್ ತಗೋಬೋದಾಗಿತ್ತು. ಧ್ರುವ ತುಂಬಾ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ, 5 ಬಾಲಿಗೆ 3 ರನ್ 1 ರನ್ ಈ ತರ ಹೊಡ್ಕೊಂಡ್ ಬಂದ್ರು, ಆಮೇಲೆ ರೈಸ್ ಆಗ್ಬಿಡ್ತಾರೆ. ಎಲ್ಲಿ ನಾವು ವಿನ್ನಿಂಗ್ ಟೀಮ್ನೇ ಕಂಟಿನ್ಯೂಟಿ ಮಾಡಬಾರ್ದು ಕೂಡ. ನಿನ್ನೆ ನೋಡಿ 3 ಓವರ್ ಹಾಕಿ 53 ರನ್ ಕೊಡ್ತಾರೆ RCB ಪರವಾಗಿ. ಹಾಗಾಗಿ ಬೌಲಿಂಗ್ ಆ ತರದ ಬೌಲಿಂಗ್ ಮಾಡಿದಾಗ ತುಂಬಾನೇ ಕಷ್ಟ. ಜೊತೆಗೆ ನಿನ್ನೆ ಸ್ಪಿನ್ನರ್ ಪ್ಲೇಸಿಗೆ ಬಂದು ಆಡಿದ್ದು ತುಂಬಾ ಚೆನ್ನಾಗಿ ಆಡಿದ್ರು ಅವರು, ತುಂಬಾ ಒಳ್ಳೆಯ ರನ್ ಕಲೆ ಹಾಕ್ಲಿಕ್ಕೂ ಕಾರಣ ಆಯಿತು. ಹಾಗಾಗಿ ಕಂಪ್ಲೀಟ್ಲಿ ನಿನ್ನೆ ಇನ್ನೊಂದು ಕಡೆ ಖುಷಿ ವ್ಯಕ್ತಪಡಿಸಬೇಕು. ತಂಡದ RCB ಆಟಗಾರರು ಒಂದು ಕ್ಯಾಚ್ ಹಿಡಿದಾಗ, ಒಂದು 6 ಹೊಡೆದಾಗ ಸೆಲೆಬ್ರೇಟ್ ಮಾಡೋ ವಿರಾಟ್ ಕೊಹ್ಲಿ ನಿನ್ನೆ ವೈಭವ್ ಸೂರ್ಯವಂಶಿಗೆ ವೆಲ್ಡನ್ ವೈಭವ್ ಸೂರ್ಯವಂಶಿ, ಹಾಗೇನೆ ಕಂಟಿನ್ಯೂ ಮಾಡೋ ಫಾರ್ಮ್ ಅಂತೇಳಿ ಅವ್ರ ಹ್ಯಾಟ್ ಮೇಲೆ ಸೈನ್ ಹಾಕಿ ಆ ಹ್ಯಾಟ್ನ ಅವ್ರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಕೊಹ್ಲಿ ಕೂಡ ಸೂರ್ಯವಂಶಿನ ಹಾಡಿ ಹೋಗಲಿದ್ದಾರೆ. ಅಲ್ಲಿಗೆ ಅನ್ಕೋಬೇಕು ನಾವು, ಆತ ತುಂಬಾ ಚೆನ್ನಾಗಿ ಬೆಳಿತಾನೆ, ಹೀಗೆ ಆಡ್ಕೊಂಡು ಹೋಗ್ಲಿ, ಈ ಟೀಮ್ ಇಂಡಿಯಾಕ್ಕೆ ಒಂದು ಅಸೆಟ್ ಆಗಿ ಉಳ್ಕೊಂಡ್ಬಿಡ್ತಾರೆ. ಎಸ್, ಇನ್ನು ಪಾಟೀಲ್ ಸರ್, ಈಗ RCBಗೆ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಸುತ್ತಾ, ಹೇಗೆ ನಿಮ್ಗೆ?
ನಿನ್ನೆ ನನಗೆ ಎಲ್ಲೋ ಒಂದು ಕಡೆ ಕಾಣಿಸ್ತು ನಾವು ಹೊಡಿತೀವಿ ಬಿಡು ಅಂತ ಹೇಳಿ. ಮತ್ತು ಏನು ಅಂತಂದರೆ ಆರಂಭದಿಂದನೂ ಪ್ರತಿಯೊಬ್ಬರು ಬಿಗ್ ಹಿಟ್ಟೇ ಮಾಡೋದಕ್ಕೆ ಹೋದರು. ಯಾರು ಕೂಡ ಪಾರ್ಟ್ನರ್ಶಿಪ್ ಓಕೆ ಒಂದು 2 ವಿಕೆಟ್ ಹೋಗಿದೆ ಒಂದು ಸ್ವಲ್ಪ ನೋಡ್ಕೊಂಡು ಆಡೋಣ ಅನ್ನುವಂಥದ್ದನ್ನು ಎಲ್ಲೂ ಕಾಣಲೇ ಇಲ್ಲ ನಾನು, ರಜತ್ ಪತ್ತೇದಾರ್ನ ಬಿಟ್ಟರೆ. ಬಂದವರೆಲ್ಲರೂ 6 ಹೊಡೆಯೋಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ವಿಕೆಟ್ಸ್ಗಳು ಹೋಯಿತು. ಅವ್ರದ್ದು ಏನು ತಲೆಯಲ್ಲಿತ್ತು ಅಂತಂದರೆ ಅವ್ರ ಹತ್ರ ವೈಭವ್ ಸೂರ್ಯವಂಶಿ ಮತ್ತು ಆ ಓಪನಿಂಗ್ ಪಾರ್ಟ್ನರ್ಶಿಪ್ ಏನಿದೆಯಲ್ಲ ಅದು ತುಂಬ ಸ್ಟ್ರಾಂಗ್ ಆಗಿದೆ, ನಾವು ಒಂದು ಬಿಗ್ ಸ್ಕೋರ್ ಕೊಡಬೇಕು, ಅದು ಮಾತ್ರ ತಲೆಯಲ್ಲಿತ್ತು. ಅದೇ ಕಾರಣಕ್ಕಾಗಿ ಬಿಗ್ ಹಿಟ್ಗಳನ್ನು ಮಾಡ್ತಾ ಹೋದ್ರು. ಕಂಟಿನ್ಯೂಸ್ ಆಗಿ ವಿಕೆಟ್ಸ್ಗಳು ಹೋಯಿತು. ನನಗಂತೂ ಇಡೀ ಕ್ರೀಡಾಂಗಣದಲ್ಲಿ ಹೆಟಮೇರೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಏನೋ ಅಂತ ಅನಿಸ್ತಾ ಇತ್ತು. ಎಲ್ಲಾದರೂ ಅವ್ರ ಕೈಯಲ್ಲಿ ಕ್ಯಾಚ್ ಸಿಗ್ತಾ ಇದೆ, ಅಷ್ಟು ಚೆನ್ನಾಗಿ ಕ್ಯಾಚ್ ಹಿಡಿತಾ ಇದ್ರು. ಮತ್ತು ಓವರ್ ಕಾನ್ಫಿಡೆನ್ಸ್ ಓಕೆ 50-50 ಕೊಡ್ತೀನಿ, ಓಕೆ ನಾವು ಹಾಲಿ ಚಾಂಪಿಯನ್ಸು, 6 2 ವಿಕೆಟ್ ತೆಗೆದ್ರೆ ಮುಗಿದೋಯ್ತು, ಆ ಒಂದು ಕಾರಣಕ್ಕಾಗಿ ಇವರೇನಾದರೂ ಆ ಥರ ಆಡಿದ್ರೆ ನನಗೆ ಗೊತ್ತಿಲ್ಲ. ಬಟ್ RCB ಸೋಲು ಮಾತ್ರ ತುಂಬ ಕೆಟ್ಟದಾಗಿ ಇತ್ತು ನಿನ್ನೆ. 6 ಓವರಲ್ಲೇ ನೋಡಿ 200 ಹೊಡೆದ್ರು ಕೂಡ 6 ಓವರಲ್ಲೇ ನಾವು ಸೋತಿದ್ದೀವಿ ಅಂತ ಗಂಟು ಮುಟ್ಟಿ ಕಟ್ಕೊಂಡಿದ್ದೀವಿ ಅಂದರೆ ಅದು ಕೆಟ್ಟ ಸೋಲೆ. ಪ್ರೇಮ್ ಹೇಳ್ದಂಗೆ ಅದು 15 ಓವರಲ್ಲೇ ಮ್ಯಾಚ್ ಮುಗಿಬೇಕಾಗಿತ್ತು ಅದು. ಬಟ್ ಅಲ್ಲಿ ಕೃಣಾಲ್ ಪಾಂಡೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತೊಗೊಂಡ್ರು, ಅದಾದ ನಂತರ ಎಚ್ಚೆತ್ಕೊಂಡ್ರು. ಮತ್ತು ಇನ್ನೊಂದೇನಂದರೆ ಅವ್ರಿಗೆ ರನ್ ರೇಟ್ ಅವಶ್ಯಕತೆ ಇಲ್ಲ, ಈಗ ನಿಮಗೆ ಪಾಯಿಂಟ್ಸ್ ಅವಶ್ಯಕತೆ ಇದೆ. ನಾವು ಬೇಕಾದ್ರೆ ಕೊನೆ ತನಕನೂ ಹೋಗಿ ಗೆದ್ರು ಸಾಕು ಅನ್ನೋವಂಥ ಲೆಕ್ಕಕ್ಕೆ ಅವ್ರು ಆರಾಮಾಗಿ ಹೋಗಿ ರವೀಂದ್ರ ಜಡೇಜಾ ಮತ್ತು ಧ್ರುವ್ ಜುರೇಲ್ ತುಂಬ ಚೆನ್ನಾಗಿ ಆಡಿ ಮುಗಿಸಿದ್ರು. ಮತ್ತು ಇನ್ನೊಂದು ಅಂತಂದರೆ ನಮ್ಮಲ್ಲಿ ಒಬ್ಬ ಆಟಗಾರನ ಪದೇ ಆಡಿಸ್ತಾ ಇದ್ದಾರೆ, ಯಾರು? ಅಭಿನಂದನ್. ಇವ್ರು ಯಾರಾದ್ರೂ ನಿಮ್ ಚಿಕ್ಕಪ್ಪನ ಮಗ ದೊಡ್ಡಪ್ಪನ ಮಗ ಇದ್ರೆ ಆಡಿಸ್ಬಿಡಿ ಸುಮ್ಮನೆ. ಇಲ್ಲ ಅಂತಂದ್ರೆ ಸಚಿನ್ ತೆಂಡೂಲ್ಕರ್ ಮಗನೇ 4-5 ವರ್ಷದಿಂದ ನೀರು ಕೊಡ್ತಾ ಇದ್ದಾನೆ, ಅವಕಾಶಗಳೇ ಸಿಗ್ತಾ ಇಲ್ಲ. ಸಚಿನ್ ತೆಂಡೂಲ್ಕರ್ ಮಗ. ಈ ಅಭಿನಂದನ್ ಸಿಂಗ್ 2 ಮ್ಯಾಚಲ್ಲಿ ಫೇಲ್ಯೂರ್ ಆಗಿದ್ದಾರೆ, ಪದೇ ಹೊಡಿಸ್ಕೊಳ್ತಾ ಇದ್ದಾರೆ, ಲೈನ್ ಆ್ಯಂಡ್ ಲೆಂತ್ ಇಲ್ಲ. ಮತ್ತೆ 3ನೇ ಪಂದ್ಯಕ್ಕೂ ಅವಕಾಶ ಕೊಟ್ಟಿದ್ದೀರಾ, ಅದು ಹೋಗ್ಲಿ. ಅದು ಕೂಡ ಮೊದಲು 2 ಓವರ್ ಆದ್ಮೇಲೆ 3ನೇ ಓವರ್ಗೆ ಇಳಿಸ್ಬಿಡ್ತಾರೆ ಇವ್ರನ್ನ. ಅಲ್ಲಿ ಹೋಯ್ತು, ಮ್ಯಾಚೇ ಮುಗಿದೋಯ್ತು. ಹೆಂಗ್ ಓಡಿಸ್ಕೊತಾರೆ ಅಂತಂದ್ರೆ ಈತ ಒಬ್ಬ ಬಾಲರೇ ಅಲ್ಲ ಅಂತ ಹೇಳಿ ಸೂರ್ಯವಂಶಿ ಕಲಿಸ್ಕೊಟ್ಟು ಬಿಟ್ಟ ಅವ್ರಿಗೆ. ನೋಡಪ್ಪ ನೀನು ನಾನು ಬೂಮ್ರಾಗೆ ಬಿಟ್ಟಿಲ್ಲ, ನೀನೇನು ಬಂದಿದೀಯ ಅಂತ ಹೇಳಿ ಪದೇ ಹೊಡೆದ್ರು. ಅದಾದ್ಮೇಲೆ ಮತ್ತೊಂದು ಓವರ್ ಕೊಡ್ತಾರೆ. ಮತ್ತೆ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ 2 ವಿಕೆಟ್ ಹೋಗಿ ಏನೋ ಒಂದ್ ಕಡೆ ಮತ್ತೆ ಪಂದ್ಯ ವಾಲ್ತಾ ಇದೆ ಏನೋಪ್ಪ ಅಂತ ಅನ್ಕೋತಾ ಇದ್ವಿ. ಅಷ್ಟರಲ್ಲಿ ಮತ್ತೆ ಇವ್ನಿಗೆ ಬೌಲಿಂಗ್ ಕೊಡ್ತಾರೆ, ಈತ ಮತ್ತೊಂದು 20 ರನ್ ಕೊಡ್ತಾರೆ, ಮತ್ತೆ ಆ ಕಡೆ ಹೋಗುತ್ತೆ. ಅಭಿನಂದನ್ ಸಿಂಗ್ RCB ಕಡೆಯಿಂದ ಆಡಿದ್ನ ಅಥವಾ RR ಕಡೆಯಿಂದ ಆಡಿದ್ನ ನನಗೆ ಗೊತ್ತಿಲ್ಲ. ನಿನ್ನೆ ಮ್ಯಾಚ್ ಹಾಳು ಮಾಡಿದ್ ಮಾತ್ರ ಅಭಿನಂದನೆ. ಇವ್ರು ಮುಂದಿನ ಪಂದ್ಯಕ್ಕೂ ಆಡಿಸಿದ್ರೆ ಇವ್ರು ರಿಲೇಷನ್ ಇದ್ದಾರೆ ಅಂತಾನೆ ತಿಳ್ಕೊಂಬಿಡಿ ಯಾರಾದ್ರೂ. ಒಳ್ಳೆ ಬೌಲರ್ಸ್ ಇದ್ದಾರೆ. ಮಂಗೇಶ್ ಯಾದವ್ ಅಂತ ಒಳ್ಳೆ ಮಧ್ಯಪ್ರದೇಶದ ಬೌಲರ್ ಇದ್ದಾರೆ. ದೇಶಿ ಕ್ರಿಕೆಟ್ ನಲ್ಲಿ ತುಂಬಾ ಚೆನ್ನಾಗಿ ಅನುಭವ ಇದೆ. ಇವ್ರನ್ನ ಆಡಿಸಿ ಹೋಗ್ಲಿ. ಇವರು ಬೇಡಪ್ಪ ನಿಮ್ಗೆ ವೆಂಕಟೇಶ್ ಅಯ್ಯರ್ನೇ ಆಡಿಸಿ ನೀವು ಅಂತ ಒಳ್ಳೆ ಆಟಗಾರನ ಇಟ್ಕೊಂಡು ಇವ್ರನ್ನ ಪದೇ ಅವಕಾಶ ಕೊಡ್ತಾ ಇರೋದು. ನಿನ್ನೆ ಆಕ್ಚುಲಿ ನನಗೆ ಕ್ಯಾಪ್ಟನ್ ಮೇಲೆ ಕೋಪ ಬಂದಿದ್ದು ಇದಕ್ಕೆ, ಅವ್ರಿಗೆ ಅವಕಾಶ ಕೊಟ್ಟಿದ್ದು. ಇನ್ನೊಂದು ಅಂತಂದ್ರೆ ನೀವು ನಮ್ಗೆ ಮಿಸ್ಟ್ರಿ ಸ್ಪಿನ್ನರ್ನೇ ಬಿಟ್ಬಿಟ್ರಿ RCBಗೆ. ಆ ಒಬ್ಬ ಸ್ಪಿನ್ನರ್ನ ಆಡಿಸ್ದೇ ಇದ್ದ ಸುಯೇಶ್ ಶರ್ಮಾ ಅವ್ರನ್ನ ಆಡಿಸ್ದೇ ಇದ್ದದ್ದು ನನಗೆ +-2 ಹೇಳ್ತೀನಿ. ಪ್ಲಸ್ ಯಾಕೆ ಆಡಿಸ್ಲೇಬಾರ್ದಾಗಿತ್ತು ಅನ್ನೋದನ್ನ ಯಾಕೆ ಹೇಳ್ತೀನಿ ಅಂದರೆ 7 ವಿಕೆಟ್ ಹೋಗಿತ್ತು. ನಮ್ಗೆ ಅನಿವಾರ್ಯವಾಗಿ ವೆಂಕಟೇಶ್ ಅಯ್ಯರ್ನ ಬ್ಯಾಟಿಂಗ್ ಕರ್ಕೊಂಬರ್ಬೇಕಾಗಿತ್ತು, ನಮಗೆ ಒಂದು ಸ್ಕೋರ್ ಬೇಕಾಗಿತ್ತು. ಬಟ್ ನಿಮಗೆ ಸ್ಕೋರ್ ಬಂದರೂ ಕೂಡ ನೀವು ಒಬ್ಬ ಸ್ಪಿನ್ನರ್ನ ಅಂತ ಒಳ್ಳೆ ಸ್ಪಿನ್ನರ್ನ ಬಿಟ್ಟು ನೀವು ಕಣಕ್ಕೆ ಬರ್ತಾ ಇದ್ದೀರಾ ಅಂದ್ರೆ ಸೋಲ್ ಖಚಿತಾನೆ. ಎರಡೂ ಅದು ಪ್ಲಸ್ ಅನ್ಕೋಬೇಕಾ ಮೈನಸ್ ಅನ್ಕೋಬೇಕಾ ಗೊತ್ತಿಲ್ಲ. ಬಟ್ ಸುಯೇಶ್ ಶರ್ಮಾ ಇಲ್ಲದೆ ಇರೋದು ಕೂಡ ನಿನ್ನೆ ನಮಗೆ ತುಂಬ ಮೈನಸ್ ಹೊಡಿತು. ಅಂತ ಒಬ್ಬ ಸ್ಪಿನ್ನರ್ ಇದ್ರೆ ಸೂರ್ಯವಂಶಿನೋ ಅಥವಾ ಧ್ರುವ್ ಜುರೇಲ್ನೋ ವಿಕೆಟ್ ತೆಗಿಬೋದು ಅಂತ ಅನ್ಕೋತಾ ಇದ್ನಿ. ಇವರು ಟೀಮ್ ಡೇವಿಡ್ನು ಇಳಿಸಿ ನೋಡಿದ್ರು, ಆಮೇಲೆ ಕೃಣಾಲ್ ಪಾಂಡ್ಯ ಸ್ಪೀಡಾಗಿ ಬಾಲಿಂಗ್ ಹಾಕಕ್ಕೂ ನೋಡಿದ್ರು, ಹ್ಯಾಸಲ್ವುಡ್ ಏನೇನೋ ಟ್ರೈ ಮಾಡಿದ್ರು, ಬಟ್ ಯಾವುದೂ ವರ್ಕೌಟ್ ಆಗಲಿಲ್ಲ. RCB ಬ್ಯಾಟಿಂಗ್ ಓಕೆ, 1 ಮಾರ್ಕ್ಸ್ ಕೊಡ್ತೀನಿ, ಬಟ್ ಬಾಲಿಂಗ್ನಲ್ಲಿ -0. ಎಸ್, ಈಗ ಪ್ರೇಮ್ ಸರ್, ಈಗ ರಾಜಸ್ಥಾನ್ ಆಡ್ತಾ ಇರೋದು ನೋಡಿದ್ರೆ ಡೈರೆಕ್ಟ್ ಆಗಿ ಕಪ್ಗೆ ಟಾರ್ಗೆಟ್ ಮಾಡಿದಾರೆ, ಹೇಗೆ ಅನ್ಸುತ್ತೆ? ನಿಜ ಮೇಡಮ್, ಒಂದು ಇಬ್ಬರನ್ನ ನೆಚ್ಕೊಂಡೇ ಆಡ್ತಿದ್ದಾರೆ. ಅವ್ರದ್ದು ಕೂಡ ಡೌನ್ ಆರ್ಡರ್ ನಿಮಗೆ ಏನ್ ಚೆನ್ನಾಗಿಲ್ಲ, ನಾಯಕ ಪರಾಗ ತೆಗಿಯಕ್ಕಾಗ್ತಾ ಇಲ್ಲ. ನಿಜ, ಆ ಪ್ಲಾನ್ ಮಾಡ್ಕೋಬೇಕು ಬರ್ಬೇಕು. ನಿನ್ನೆ RCB ಕೂಡ ಪಾಟೀಲ್ ಹೇಳಿದಾಗೆ ಬೌಲಿಂಗ್ ಯೂನಿಟ್ ಫೇಲ್ ಆಗಿದೆ. ಎಲ್ರಿಗೂ ಗೊತ್ತು RR ಅಲ್ಲಿ ಇರೋದೇ ಇಬ್ಬರು ಓಪನರ್ಗಳನ್ನ ಸ್ಟ್ರೆಂತ್ ಇದೆ. ಅವ್ರ ವೀಕ್ನೆಸ್ ಮೇಲೆ ಆಟ ಆಡಬೇಕಿತ್ತು, ಅವ್ರ ವೀಕ್ನೆಸ್ ಮೇಲೇನೆ ಸ್ಟಡಿ ಮಾಡ್ಕೊಂಡು ಹೋಗ್ಬೇಕು. ನಂತರ ನಿಮಗೆ ರಿಯಾನ್ ಪರಾಗ್ ಆಡ್ತಾ ಇಲ್ಲ, ಹೆಟ್ಮೇರ್ ಆಡ್ತಾ ಇಲ್ಲ, ನಿಮ್ಗೆ ಕಂಪ್ಲೀಟ್ಲಿ ಜಡೇಜಾವರೆಗೂ ಕೂಡ ಯಾರ್ದು ದೊಡ್ಡ ಫಾರ್ಮೇ ಇಲ್ಲ ನಿಮಗೆ. ಹಾಗೆ ನೋಡಿದಾಗ ಇಬ್ಬರು ವಿಕೆಟ್ನ ಪವರ್ ಪ್ಲೇ ಅಲ್ಲಿ ಎತ್ಕೊಂಡ್ರಿ ಅಂದ್ರೆ ಪಂದ್ಯ ಬಂದ್ಬಿಡತ್ತೆ. ಅದನ್ನೇ ಅವರು ಸ್ಟ್ರೆಂತ್ ಆಗಿ ಬಳಸ್ಕೊಂಡಾರೆ. ಇನ್ನೊಂದು ಕಡೆಗೆ ವಿಕೆಟ್ ಹೋದ್ರೂ ಹೋಗ್ಲಿ, ನಾವು ಪವರ್ ಪ್ಲೇಲಿನೇ ಅತ್ಯಧಿಕ ರನ್ ಕದಿಬೇಕು. ನೋಡಿ, ನಮ್ದು 60 ರನ್ ಬಂದಿತ್ತು, ಅದೇ ಹೆಚ್ಚು ರನ್ ಅನ್ಕೊಂಡಿದೀವಿ. ಅವ್ರು ನೋಡಿ ಅದನ್ನ ಹೆಚ್ಚು ಮಾಡ್ತಿದ್ದಾರೆ, 70, 80, 50+ ಮೇಲೇನೆ ಪವರ್ ಪ್ಲೇ ರನ್ ಕದೀತಾ ಇದ್ದಾರೆ. ಜೊತೆಗೆ ಗುಡ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸ್ತಿದ್ದಾರೆ. ಎಷ್ಟೊತ್ತಾಗತ್ತಷ್ಟು ಪಂದ್ಯನ ವಾಲ್ಸ್ಬೇಕು. ನೋಡಿ, 6 ಇಂದ 7 ಓವರ್ ನಿಮ್ಗೆ ಓಪನರ್ ಅಲ್ಲಿ ಇಬ್ಬರಲ್ಲಿ ಒಬ್ರು ಆಡಿ
ಆಡಿದ್ರು ಕೂಡ ರಾಜಸ್ಥಾನ್ ಗೆಲ್ತಾ ಇದೆ. ಕಾರಣ ಏನು? ಕಡಿಮೆ ಬಾಲಿಂಗ್. ನೋಡಿ ನಿನ್ನೆ ವೈಭವ್ ಸೂರ್ಯವಂಶಿ 300 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿದ್ದಾರೆ. ಅದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ. ಆಮೇಲೆ ಆಡಿರುವ 4 ಪಂದ್ಯಗಳಲ್ಲಿ 2ರಲ್ಲಿ ಇವಾಗ 15 ಬಾಲಿಗೆ 50 ಬಾರಿಸಿದ್ದಾರೆ. ಈ ತರದ ದೊಡ್ಡ ಸ್ಕೋರ್ ಬಂದಾಗ ನಿಮಗೆ ತಂಡದ ಮೊತ್ತ ದೊಡ್ಡ ಮೊತ್ತ ಕಲೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ನೋಡಿ ನಿನ್ನೆ ಕೂಡ ಅಷ್ಟೇ, ಒಂದು ವೇಳೆ ವೈಭವ್ ಸೂರ್ಯವಂಶಿ ಬಾಲ್ ಟು ರನ್ ಆಡಿದ್ರೆ ಅಥವಾ 100-140 ಸ್ಟ್ರೈಕ್ ರೇಟ್ ಅಲ್ಲಿ ಏನಾದ್ರು ಬ್ಯಾಟ್ ಬೀಸಿದ್ರೆ ನಿನ್ನೆ RR ಸೋಲ್ತಾ ಇತ್ತು. ಯಾಕಂತ ಹೇಳಿದ್ರೆ ನಿಮಗೆ ಡೌನ್ ಆರ್ಡರ್ ಅಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಬ್ಯಾಟಿಂಗ್ ಮಾಡ್ಲಿಕ್ಕೆ ಬ್ಯಾಟ್ಸ್ಮನ್ ಗಳೇ ಇಲ್ಲ ಅಲ್ಲಿ. ಇದಾರೆ ಹಿಂದಿನ ಫಾರ್ಮ್ ಆಧಾರದ ಮೇಲೆ ಹೆಟ್ಮೇರ್ ಕೂಡ ಡೇಂಜರಸ್. ಬಟ್ ಹೆಟ್ಮೇರ್ ಇವಾಗೆಲ್ಲ ಆಡ್ತಿದ್ದಾರೆ, ರಿಯಾನ್ ಪರಾಗ್ ಎಲ್ಲ ಆಡ್ತಿದ್ದಾರೆ. ನಿನ್ನೆ ಕೂಡ ಒಂದ್ ಹಂತಕ್ಕೆ ಒಳ್ಳೆ ವಿಕೆಟ್ ಬಿದ್ದ ತಕ್ಷಣ ಕೃಣಾಲ್ ಪಾಂಡ್ಯಗೆ RCB ಕಡೆ ಮ್ಯಾಚ್ ವಾಲ್ತು ಅಂದ್ಕೊಂಡಿದೀವಿ. ಅಲ್ಲಿ ಧ್ರುವ ತುಂಬಾ ಜವಾಬ್ದಾರಿಯುತ ಆಟ ಆಡಿದ್ರು, ಜಡೇಜಾ ತುಂಬಾ ಎಕ್ಸ್ಪೀರಿಯನ್ಸ್ ನ ಎತ್ಕೊಂಡ್ಬಂದ್ರು, ಸಿಂಗಲ್ ರೊಟೇಟ್ ಮಾಡಕ್ ಶುರು ಮಾಡಿದ್ರು, ಬೌಂಡ್ರಿ ಹೊಡೆಯಕ್ ಹೋದ್ರೆ ಮತ್ತೆ ಕ್ಯಾಚ್ ಆಗತ್ತೆ ಅಂತ. ಈ ತರದ ಒಂದು ಅನುಭವ ಬೇಕಿತ್ತು. ಜೊತೆಗೆ ದೊಡ್ಡ ಅತಿಯಾದ ಆತ್ಮವಿಶ್ವಾಸ ಎಲ್ಲೋ ಬೌಲಿಂಗ್ ಯೂನಿಟ್ ಅಲ್ಲಿ ಇತ್ತು ಅನ್ಕೊಂಡಿವಿ. ಏನ್ ಬಿಡು ಭುವಿ ಅವ್ರನ್ನ ತೆಗೆದು ಬಿಡ್ತಾರೆ, ಹೆಜಲ್ವುಡ್ ತೆಗೆದು ಬಿಡ್ತಾರೆ ಅಂತ. ಆದ್ರೆ ಅವರೆಲ್ಲರೂ ಕೂಡ ಆತನ ವೀಕ್ನೆಸ್ ಮೇಲೆ ಟ್ರೈನೇ ಮಾಡಿಲ್ಲ ಅನ್ಕೋತೀನಿ. ಬಿಡು ಅವ್ನು ನೋಡ್ಕೊಳ್ಳೋಣ, ಶಾರ್ಟ್ ಮೇಲೆ ಅಷ್ಟೇ ಪ್ರಯತ್ನ ಮಾಡ್ತಾರೆ ಅಂತ. ನಿಜಕ್ಕೂ ನಿನ್ನೆ ಅವರಿಬ್ಬರ ವಿಕೆಟ್ ನ ಜೈಸ್ವಾಲ್ ಹೇಗೆ ವಿಕೆಟ್ ಹೋಯ್ತು ಹಾಗೆ ಒಂದ್ ವೇಳೆ ವೈಭವ್ ಸೂರ್ಯವಂಶಿ ವಿಕೆಟ್ ಹೋಗಿದ್ರೆ ನಿಮಗೆ ಸಿಂಚನ ಅಲ್ಲಿ ಮತ್ತೆ ತಂಡ ಕಂಬ್ಯಾಕ್ ಮಾಡಬಹುದಾಗಿತ್ತು. ಇನ್ನೊಂದು ಬಿಗ್ ಸ್ಟ್ರೈಕ್ ರೇಟ್ ಅಲ್ಲಿ ಆಡಬೇಕಾಗಿರ್ಬೇಕಾದ್ರೆ ನಿನ್ನೆ ಅದೇ ಕೆಲಸನ ಕೊಹ್ಲಿ ಹಾಗೇನೆ ನಮ್ಮ ಪಡಿಕಲ್ ಕೂಡ ಸ್ಟಾರ್ಟ್ ಮಾಡಿದ್ರು. ಮಧ್ಯ ಬಂದಾಗ ನಿಮಗೆ ಕೃಣಾಲ್ ಪಾಂಡ್ಯ ಸಾಥ್ ಕೊಡ್ಬೇಕಾಗತ್ತೆ. ಸಿಚುಯೇಷನ್ ಏನಿದೆ ಒಂದೆರಡು ಓವರ್ ನೋಡ್ಕೊಂಡ್ಬಿಟ್ಟು ಶುರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆಲ್ರೆಡಿ ರಜತ್ ಪಟೇದರ್ ಫಾರ್ಮ್ ಅಲ್ಲಿ ಇದ್ದಾರೆ ಅಂದಾಗ ಫಾರ್ಮ್ ಕಂಡ್ಕೊಳ್ಬೇಕಾಗತ್ತೆ. ನೋಡಿ ನಿಮಗೆ ವೆಂಕಟೇಶ್ ಅಯ್ಯರ್ ಬಂದಾಗ ಸ್ಟಾರ್ಟಿಂಗ್ ಸ್ಟ್ರಗಲ್ ಮಾಡಿ ಆಮೇಲೆ ಹೊಡೆದ್ರು. ಆ ಲೆಕ್ಕಾಚಾರ ನೋಡಿದಾಗ ನೀವು ನೆಕ್ಸ್ಟ್ ಅಲ್ಲಿ ಇನ್ನೊಂದಿಷ್ಟು ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ನಮಗೆ ಬೌಲಿಂಗ್ ಅಂತ ಬಂದಾಗ ಎಲ್ಲಿ ಯಾರು ವೀಕ್ ಆಗ್ತಿದಾರೋ, ಈ ಕಳೆದ ಮ್ಯಾಚ್ ಅಲ್ಲೂ ಕೂಡ ಅಭಿನಂದನ್ಗೆ ಇಷ್ಟೇ ಹೊಡೆದಿದ್ದಾರೆ ಅಂತ ಹೇಳಿದಾಗ ನೀವು ಚೇಂಜ್ ಮಾಡೋ ಪ್ರಯತ್ನವನ್ನ ಮಾಡ್ಕೋಬೇಕಿತ್ತು ಅಂತ ನಂಗೆ ಅನ್ಸುತ್ತೆ. ಇನ್ನೊಂದ್ ಕಡೆಗೆ RR ನ ಬೌಲಿಂಗ್ ಬಲವನ್ನ ನಾವು ಹೊಗಳಲೇಬೇಕು. ಅಲ್ಲಿ ಅರ್ಚರ್ ಇರ್ಬೋದು, ವಿಕೆಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ ಸ್ಟಾರ್ ಸ್ಪಿನ್ನರ್ ಅಂತ ಇದ್ದಿದ್ದೆ ನಿನ್ನೆ ಅಲ್ಲಿ ಅವರಿಗೆ ಜಡೇಜಾ ಆದ್ರೂ 2 ಓವರ್ ಹಾಕ್ಸಿದ್ದಾರೆ. ಎಲ್ಲಿ ವರ್ಕೌಟ್ ಆಗ್ತಿದೆ? ನಾಂಡ್ರೆ ಬರ್ಗೋರ್ ವರ್ಕೌಟ್ ಆಗ್ತಿದೆ ಸಿಂಚನ 10 ಓವರ್ ಅಲ್ಲಿ ಅವ್ರನ್ನ ಮುಗಿಸ್ಬೇಕು. ಯಾಕಂದ್ರೆ ಬಾಲ್ ಹೊಡೆದ್ರು ಕೂಡ ನೀಟಾಗಿ ಇನ್ ಸ್ವಿಂಗ್ ಆಗ್ತಾ ಇದೆ, ಔಟ್ ಸ್ವಿಂಗ್ ಆಗ್ತಾ ಇದೆ. ಕೊಹ್ಲಿಗೆ ನೋಡಿ ಒಂದು ಬಾಲ್ ಎಷ್ಟು ಚೆನ್ನಾಗಿ ಇನ್ ಸ್ವಿಂಗ್ ಒಳಗೆ ಹೋಯ್ತು ಅಂದ್ರೆ ಟಚ್ ಆಗಿದ್ರು ವಿಕೆಟ್ ಹೋಗ್ತಿತ್ತು. ನಾಂಡ್ರೆ ಬರ್ಗರ್ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇನ್ನು ಅರ್ಚರ್ ಪ್ರತಿ ಓವರಿಗೆ ಒಂದು ವಿಕೆಟ್ ತೆಗಿತಾ ಇದ್ದಾರೆ. ಅವ್ರು ದುಬಾರಿ ಆದ್ರೂ ವಿಕೆಟ್ಸ್ ಬರ್ತಾ ಇದೆ. ಅಂದ್ರೆ ಪಾರ್ಟ್ನರ್ಶಿಪ್ ಬೆಳೆಯಕ್ ಬಿಡ್ತಾ ಇಲ್ಲ. RCB ಸ್ಟ್ರೆಂತ್ ಏನು ಅಂತ ಹೇಳಿದ್ರೆ ಹೊಡಿಬಡಿ ಆಟಗಾರರು. ಅವ್ರೇನಾದ್ರು ಕಚ್ಕೊಂಡ್ರೆ ದೊಡ್ಡ ಮೊತ್ತ ಹೋಗ್ಬಿಡುತ್ತೆ. ರನ್ ಹೋದ್ರು ಹೋಗ್ಲಿ, ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬಾರ್ದು ಅನ್ನೋ ಅವ್ರ ಪ್ಲಾನ್ ಇನ್ನು ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ಮೊದಲ ಓವರ್ ಅಲ್ಲಿ ವಿಕೆಟ್ ಬೀಳುತ್ತೆ ಅರ್ಚರ್ಗೆ, 2ನೇ ಓವರ್ ಅಲ್ಲಿ ವಿಕೆಟ್ ಬೀಳುತ್ತೆ. ನಂತರ ಅಟ್ಯಾಕಿಂಗ್ ಹೊಡಿಬಡಿ ಆಟಗಾರ ಇದ್ರು ಬಿಷ್ಣೋಯಿನ ಎತ್ಕೊಂಡ್ ಬರ್ತಾರೆ. ಜಡೇಜಾ ಕೊಡ್ಲಿಲ್ಲ ಬಾಲ್ ಅಲ್ಲಿ, ಬಿಷ್ಣೋಯಿ ಕೂಡ ವಿಕೆಟ್ ಟೇಕಿಂಗ್ ಬೌಲಿಂಗ್ ಮಾಡ್ತಾರೆ. ಕಂಪ್ಲೀಟ್ಲಿ ನಿನ್ನೆ ಹೇಗಿತ್ತು ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿ ಪ್ಲಾನ್ ಇಂದ ಅವ್ರು ಬಂದ್ರು. ಇವರೆಲ್ಲೋ ಒಂದ್ ಕಡೆಗೆ ಅತಿಯಾದ ಆತ್ಮವಿಶ್ವಾಸ. ಬ್ಯಾಟಿಂಗ್ ಲೈನ್ ಅಪ್ RCBದು ಇವತ್ತು ಈ ಹಿಂದೆನೂ ಕೂಡ ಇನ್ ಮುಂದೂ ಕೂಡ ಏನ್ ಫೇಲ್ಯೂರ್ ಇರಲ್ಲ. ಯಾರೋ ಒಬ್ರು ಆಡ್ತಾರೆ, ತಂಡದ ಮೊತ್ತ ಚೆನ್ನಾಗುತ್ತೆ. ಬೌಲಿಂಗ್ ಅಲ್ಲಿ ಇನ್ನೊಂದಿಷ್ಟು ಸುಧಾರಿಸ್ಕೋಬೇಕು. ಹಾಗಂತ ಕಳಪೆ ಪ್ರದರ್ಶನ ಇರುವ ಬೌಲರ್ ಏನಲ್ಲ. ಜೊತೆಗೆ ನಮ್ಗೆ ಡಿಫೆಂಡಿಂಗ್ ಚಾಂಪಿಯನ್ ಆಗ್ಬೇಕಂದ್ರೆ ಸೋಲು ಒಳ್ಳೇದಲ್ಲ. ಈ ಮುಂದೆ ಕೂಡ ಈಗ ಸೋತ್ ಸುಣ್ಣ ಆಗಿರುವಂತ ಮುಂಬೈ ಕಾಯ್ತಾ ಕೂತಿದೆ. ನೀವು ಇಂಥದ್ದೊಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಅವರು ಗೆಲುವಿಗೋಸ್ಕರ ಹುಡುಕಾಟ ನಡೆಸ್ತಿದ್ದಾರೆ ಮುಂದೆ. ಯಾಕಂತ ಹೇಳಿದ್ರೆ ಲೀಗ್ ಮುಗಿದ ನಂತರ ನೆಟ್ ರನ್ ರೇಟ್ ನಿನ್ನೆ ಏನಾದ್ರು 15 ಓವರಿಗೆ ಸೋತಿದ್ರೆ ರನ್ ರೇಟ್ ಹೊಡ್ತಾ ಬೀಳುತ್ತೆ. ಮುಂದಿನ ಹಂತಕ್ಕೆ ಹೋದಾಗೆಲ್ಲ RCB ಇದು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಇಲ್ಲೇನೆ ಎಲ್ಲ ತಿದ್ದುಕೊಂಡು ಮುಂದಿನ ಪಂದ್ಯವನ್ನ ಮುಂಬೈ ಮೇಲೆ ಗೆಲ್ಲಬೇಕು ಅಂತ ಹೇಳಿದ್ರೆ ಪ್ಲಾನ್ ಜೊತೆಗೆ ಹೋಗ್ಬೇಕು. ಯಾಕಂದ್ರೆ ಅಲ್ಲೂ ಕೂಡ ಅಂತದೇ ಒಳ್ಳೆ ಪ್ಲೇಯರ್ ಇದ್ದಾರೆ. ಹೌದು. ಇನ್ನು ಪಾಟೀಲ್ ಸರ್ ನಿನ್ನೆ ಡಫಿ ಬದಲಿಗೆ ಹೇಸಲ್ವುಡ್ ನ ಆಡಿಸಿದ್ರು. ಒಂದ್ ವೇಳೆ ಏನಾದ್ರು ಡಫಿನೇ ಬಂದಿದ್ರೆ ಬೆಟರ್ ಇರ್ತಿತ್ತ ಹೇಗೆ? ನೋಡಿ, ಖಂಡಿತವಾಗ್ಲೂ ಹ್ಯಾಸಲ್ವುಡ್ ಮೊದಲ ಪ್ರಾಧಾನ್ಯತೆ, ಅದರಲ್ಲಂತೂ ಡೌಟ್ ಇಲ್ಲ. ಯಾಕಂದ್ರೆ ಲಾಸ್ಟ್ ಸೀಸನ್ ಅವ್ರು ನಮಗೆ ಎಂತೆಂಥ ಮ್ಯಾಚ್ ಗೆಲ್ಲಿಸ್ಕೊಟ್ಟಿದ್ದಾರೆ. ಕೊನೆಯ ಫೈನಲ್ನಲ್ಲೂ ಅವ್ರು ಹೇಗೆ ಆಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಬಟ್ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ರು ಕೂಡ ನೀವು ಡಫಿನ ಯಾಕೆ ಮರೆತ್ರಿ ಅನ್ನೋದು ನನ್ನ ಪ್ರಶ್ನೆ. ಇಬ್ಬರನ್ನೂ ಆಡಿಸ್ಬೇಕಾಗಿತ್ತು. ಒಂದು ನಿಮಗೆ ಶೆಫರ್ಡ್ನೇ ಕೂರಿಸಿ ನೀವು ಆಡಿಸ್ಲೇಬೇಕಾಗಿತ್ತು ಅಂದ್ರೆ ಶೆಫರ್ಡ್ನೇ ಕೂರಿಸ್ಬಿಡಿ. ಶೆಫರ್ಡ್ ಓಕೆ CSK ಜೊತೆಗೆ 50 ರನ್ ಹೊಡೆದಿದ್ದನ್ನ ಬಿಟ್ರೆ ನನಗೆ ಬೇರೆ ಏನು ಕಾಂಟ್ರಿಬ್ಯೂಷನ್ ಇದೆ ಅನ್ನೋದೇ ಲೆಕ್ಕಕ್ಕೆ ಬರ್ತಾನೆ ಇಲ್ಲ. ನಿಮಗೆ ಒಬ್ಬ ಒಳ್ಳೆ ಫಿನಿಷರ್ ಬೇಕಾ? ಟೀಮ್ ಡೇವಿಡ್ ಇದ್ದಾರೆ ನಿಮಗೆ, ಜಿತೇಶ್ ಶರ್ಮಾನು ಅಂತ ಕೆಲಸ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ನೀವು ಇಬ್ರು ಒಳ್ಳೆ ಬೌಲರ್ಸ್ಗಳಿಂದ ಹೋಗಿದ್ರೆ ಖಂಡಿತವಾಗ್ಲೂ ಪ್ಲಸ್ ಆಗ್ತೈತೇನೋ. ಡಫಿ ಫೇಲ್ಯೂರ್ ಆಗಿ ನಾವು ಕೆಳಗಡೆ ಕೂರಿಸಿದ್ರೆ ನಾನು ಒಪ್ತಿದ್ದೆ, ಓಕೆ 2 ಮ್ಯಾಚಲ್ಲಿ ವಿಕೆಟ್ಸ್ ಬಂದಿಲ್ಲಪ್ಪ ಅವ್ರನ್ನ ಕೂರ್ಸೋಣ. ಬಟ್ ಪವರ್ ಪ್ಲೇನಲ್ಲೇ 2 ವಿಕೆಟ್ಸ್ ತಂದು ಕೊಟ್ಟಿದ್ದಾರೆ ಇವರು. ನಿನ್ನೆನೂ ಕೂಡ ಪವರ್ ಪ್ಲೇನಲ್ಲಿ 2 ವಿಕೆಟ್ ಬಂದಿದ್ರೆ ಖಂಡಿತವಾಗ್ಲೂ ನಮಗೆ ಮ್ಯಾಚ್ ಇತ್ತು. ನಿನ್ನೆ ಪವರ್ ಪ್ಲೇನಲ್ಲೇ ಈಗ ನೋಡಿ 3 ಮ್ಯಾಚಲ್ಲಿ ಸೂರ್ಯವಂಶಿ ಪವರ್ ಪ್ಲೇನಲ್ಲೇ 50 ಹೊಡ್ಕೊಂಡ್ಬಿಟ್ಟಿದ್ದಾರೆ. ನಿನ್ನೆ 15 ವರ್ಷದ ಹುಡುಗ 15 ಬಾಲಲ್ಲಿ RCB ಅಂತ ಒಂದು ಒಳ್ಳೆ ತಂಡವನ್ನ 15 ಬಾಲಲ್ಲಿ ನಿಮಗೆ ಹಾಫ್ ಸೆಂಚುರಿ ಮಾಡ್ಕೋತೀರಿ ಅಂತಂದ್ರೆ ಖಂಡಿತವಾಗ್ಲೂ
ಬಾಲಿಂಗ್ ಯೂನಿಟ್ ಫೇಲ್ ಅಂತಾನೆ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಇನ್ನೊಂದು ಪಾಡಿಲ್ಲ, ಅಭಿನಂದನ್ ಬರ್ಲಿ ಅಂತಾನೆ ವೆಯ್ಟ್ ಮಾಡ್ತಿದ್ದಾರೆ. 3 ಓವರಿಗೆ 54 ರನ್ ಹಿಟ್ ಮೇಲೆ ಹಿಟ್ ಮಾಡ್ತಿದ್ದಾರೆ. 3 ಮ್ಯಾಚಲ್ಲೂ ಅದೇ ಸಿಚುಯೇಷನ್ ಇದ್ದಾಗೂ ಬದಲಾವಣೆ ಯಾಕೆ ಮಾಡ್ತಾ ಇಲ್ಲ ಅಂತ. ಅಭಿನಂದನ್ ನಾನು ಅವಾಗಲೇ ಹೇಳಿದ್ನಲ್ಲ, RR ಕಡೆ ಆಡಿದ್ರು ಅವರು, RR ಕಡೆಯಿಂದಾನೇ ಆಡಿಸಿದ್ರು. ನಮ್ಮ ಕಡೆ 10 ಜನ, ಅವ್ರ ಕಡೆ 12 ಜನ ಆಡಿದಂಗೆ ಆಯ್ತದು. ಏನ್ ಲೈನ್ ಅಂಡ್ ಲೆಂತ್ ಇದೆ, ಏನ್ ವೇಗ ಇದೆ, ಏನಾದ್ರೂ ಸ್ಲೋ ರನ್ ಇದೆಯಾ, ಯಾರ್ಕರ್ ಇದೆಯಾ, ಮಿಸ್ಟ್ರಿಯಾಗಿ ಏನಾದ್ರೂ ಬಾಲಿಂಗ್ ಹಾಕ್ತಾ ಇದಾರ, ಏನಾದ್ರೂ ಒಂದು ಬೇಕಲ್ಲ, ಏನೂ ಕಾಣಿಸ್ತಾ ಇಲ್ಲ. ಬರ್ತಾ ಇದಾರೆ, ಬಾಲ್ ಹಾಕ್ತಾ ಇದಾರೆ, ಬೌಂಡ್ರಿ ಹೊಡಿಸ್ಕೊತಾ ಇದಾರೆ. ನಾನು ಬಂದು 20 ರನ್ ಕೊಡೋದಕ್ಕಿದ್ದೀನಿ ಅನ್ನೋ ತರಾನೇ ಕಾಣಿಸ್ತಾ ಇತ್ತು ಅಲ್ಲಿ. ನಿನ್ನೆ ಒಂದು ಮೂಮೆಂಟ್ ಅಲ್ಲೂ ಕೂಡ ಈತನ ಬಾಲ್ ಒಳ್ಳೆ ಸ್ವಿಂಗ್ ಆಯ್ತಪ್ಪ, ಇದು ಈತನ ಬಾಲಿಂಗ್ ಇದನ್ನ ಹೆದರಿದ್ರು ಅನ್ನೋದು ಎಲ್ಲೂ ಅನಿಸ್ಲಿಲ್ಲ. ಹ್ಯಾಸಲ್ವುಡ್ ನೀವು ನಂಬರ್ 1 ಬಾಲರ್ ಸೂರ್ಯವಂಶಿ ಹಂಗೆ ಹೊಡಿಯುವಾಗ್ಲೂ ಕೂಡ 2-3 ಡಾಟ್ ಮಾಡ್ತಾ ಇದ್ರು. ಸೂರ್ಯವಂಶಿ ಗೊತ್ತಿದೆ, ನಾನು ಹ್ಯಾಸಲ್ವುಡ್ನ 1 ಬೌಂಡ್ರಿ 2 ಬೌಂಡ್ರಿ ಬಂದ್ರೆ ಸಾಕು, ನನಗೆ ಮುಂದೆ ಅಭಿನಂದನ್ ಇದ್ದಾನೆ ಹೊಡ್ಕೊಳ್ತೀನಿ. ಅವರು ಅಭಿನಂದನ್ ಮೇಲೆನೆ ದೊಡ್ಡ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ರು, ಇವ್ ನನಗೆ ಗೆಲ್ಲಿಸ್ತಾನೆ ಅಂತ ಹೇಳಿ. ಹಂಗೆ ಆಯ್ತದು. ಬಟ್ ಅಟ್ರ್ ಫ್ಲಾಪ್ ಪ್ರದರ್ಶನ ಆಸ್ ಅ ಕ್ಯಾಪ್ಟನ್ಗೂ ಕೊಡ್ತೀನಿ ನಾನು ಏನದು. ನಿನ್ನೆ ತುಂಬ ತಪ್ಪುಗಳನ್ನು ಮಾಡಿದ್ದಾರೆ. ಆ್ಯಸ್ ಎ ಬ್ಯಾಟರ್ ತುಂಬ ಸಕ್ಸಸ್, ಒಳ್ಳೆ ಆ 200 ದಾಟೋದಕ್ಕೆ ಅವರೇ ಕಾರಣ. ಬಟ್ ಆ್ಯಸ್ ಎ ಕ್ಯಾಪ್ಟನ್ ನೀವು ಅಭಿನಂದನ್ನ ಪವರ್ ಪ್ಲೇನಲ್ಲಿ ತರಬಾರ್ದಾಗಿತ್ತು. ಕೃಣಾಲ್ ಪಾಂಡ್ಯ ವಿಕೆಟ್ಸ್ ತೆಗೆದಾಗ ಮತ್ತೆ ವಾಪಸ್ ಅವ್ರಿಗೆ ಬಾಲ್ ಕೊಡಬಾರ್ದಾಗಿತ್ತು. ಮತ್ತು ಸುಯೇಶ್ ಶರ್ಮಾನ ತಂಡದಿಂದ ಹೊರಗಡೆ ಇಡುವಂಥ ನಿರ್ಧಾರದಿಂದ ನೀವು ಹೊರಗಡೆ ಬರಬೇಕಾಗಿತ್ತು. ನಮಗೆ ಅಭಿನಂದನ್ನೇ ಹೊರಗಡೆ ಇಟ್ಟು ಸುಯೇಶ್ ಶರ್ಮಾನ್ ತೊಗೊಂಡ್ಬಂದಿದ್ರೆ ಎಲ್ಲೋ ತಂಡ ಗೆಲ್ಬೋದಾಗಿತ್ತು ಅಂತ ಅನ್ಕೋತೀನಿ. ನಿನ್ನೆ ತಪ್ಪುಗಳು ಜಾಸ್ತಿ ಆಗಿದೆ, ನಮ್ಮ ತಪ್ಪುಗಳನ್ನ ತಿದ್ಕೋಬೇಕಷ್ಟೇ. ಇನ್ನು ಪ್ರೇಮ್ ಸರ್, ಈಗ ಸಾಲ್ಟ್ ಬದಲು ಬೆತ್ತಲ್ನ ಆಡ್ಸಿದ್ರೆ ಬೆಟರ್ ಹೇಗೆ? ಜೊತೆಗೆ ನಿನ್ನೆ ಮಳೆ ಬೇರೆ ಬಂತು, ಅದು RRಗೆ ಬೌಲರ್ಸ್ಗೆ ಅಡ್ವಾಂಟೇಜ್ ಆಯ್ತಾ ಹೇಗೆ? ಒಂದು ಟಾಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ತರದ ಪಂದ್ಯಗಳಿದ್ದಾಗ ಮಳೆ ಬಂದಾಗ ಚೇಜಿಂಗ್ ಮಾಡೋದು ಅನುಕೂಲ. ಅರ್ಧ ಪಂದ್ಯಗಳನ್ನ ನಾವು ಅಲ್ಲೇ ಗೆದ್ದು ಬಿಡ್ತೀವಿ. ಹಾಗಾಗಿ ಅದು ಒಂದು ಪ್ಲಸ್. ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಸಿಂಚನ. ಯಾಕಂತ ಹೇಳಿದ್ರೆ ಒಂದು ಸಾಲ್ಟ್ಗಾಗಿರ್ಬೋದು, ಬೆತ್ತಲ್ ಅದೇ ದೇಶಕ್ಕೆ ಆಡುವ ಆಟಗಾರ, ಅವರಿಬ್ಬರ ಎಬಿಲಿಟಿ ಏನು ಅಂತ ವರ್ಡ್ಗೆ ಗೊತ್ತಿದೆ. ನಾವು ಆ ಥರ ಲೆಕ್ಕಾಚಾರ ಹಾಕ್ಲಿಕ್ಕಾಗಲ್ಲ. ಕಳೆದ ಮ್ಯಾಚಲ್ಲಿ ಕೊಹ್ಲಿ ಹೋದಾಗ ಅದೇ ಎದೆಗಾರಿಕೆಯಲ್ಲೇನೆ ಆಡಿದ್ರು ಸಾಲ್ಟ್. ಎಲ್ಲ ದಿನನೂ ಒಳ್ಳೆಯದೇ ಡೇ ಇರೋಕ್ಕಾಗಲ್ಲ ಬ್ಯಾಟ್ಸ್ಮನ್ಗಳಿಗೆ ಹೇಳ್ಬೇಕಂದ್ರೆ. ಅದರಲ್ಲೂ ಕೂಡ ಓಪನರ್ ಹಿಟ್ಟರ್ ಬ್ಯಾಟ್ಸ್ಮನ್ಗಳಿಗೆ ಆ ಸಿಚುಯೇಷನ್, ಒಂದು ಬ್ಯಾಟ್ ಬಾಲ್ ಕನೆಕ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ಔಟ್ ಆಗುತ್ತೆ. ನಿನ್ನೆ ಜೈಸ್ವಾಲ್ ಕೂಡ ಒಳ್ಳೆ ಲಯದಲ್ಲಿ ಇದ್ರು. ನಮ್ಗೆ ಆರೆಂಜ್ ಕ್ಯಾಪ್ ಹೋಲ್ಡರ್ ನಿನ್ನೆ ಔಟ್ ಆದ್ರು. ಹಾಗಾಗಿ ಅಲ್ಲಿ ಬದಲಾವಣೆ ಮಾಡೋಕ್ಕಿಂತ ಪಾಟೀಲ್ ಹೇಳಿದಾಗೆ 2 ಜನ ಸ್ಪಿನ್ನರ್ ಇಟ್ಕೊಂಡ್ ಬಂದಿತ್ತು RR. ಅಲ್ಲಿ ಬಿಷ್ಣೋಯಿನ ಇಟ್ಕೊಂಡ್ ಬಂದಿದ್ರು ಅವರು. ಜಡೇಜಾ ಇದ್ದ, ಬಿಷ್ಣೋಯ್ ಏನಕ್ಕೆ ಬಿಡು ಅಂತ ಏನು ಹೇಳಲಿಲ್ಲ ಅವ್ರು. ಅಂದ್ರೆ ನಾವು ಮೇನ್ ಸ್ಪಿನ್ನರಿಗೆ ಬ್ಯಾಟ್ಸ್ಮನ್ಗಳು ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ಬದಲಿ ಸ್ಪಿನ್ನರ್ಗಳಿಗೆ ಪ್ಲಾನ್ ಮಾಡಿರಲ್ಲ, ಅವರೇ ವರ್ಕೌಟ್ ಆಗೋದಾಗಿರುತ್ತೆ. ಸುಯೇಶ್ ಶರ್ಮಗೂ ಹಾಗೇನೆ ಆ ಥರದೊಂದು ಹೆಲ್ಪ್ ಆಗ್ತಿತ್ತು. ಕೃಣಾಲ್ ಪಾಂಡ್ಯ ಜೊತೆಗೆ ಒಂದು ಒಳ್ಳೆ ಅಲ್ಲಿ ಏನಂತ ಹೇಳಿದ್ರೆ ನಿಮ್ಗೆ ಏನೇ ಒಂದು 6 ಸ್ಪಿನ್ ಅಷ್ಟೇ ಸಿಂಚನ, ಒಂದು ಬಾಲ್ ಬೌಂಡ್ರಿಯಿಂದ ಆಚೆ ಹೋಗುತ್ತೆ, ಇಲ್ಲ ಕ್ಯಾಚ್ ಆಗುತ್ತೆ. ಒಂದು ವಿಕೆಟ್ ಕೊಡಬೇಕು, ಹೊಡಿಬೇಕು ಸ್ಪಿನ್ನರ್ಗಳಿಗೆ, ಇಲ್ಲ ಡಾಟ್ ಬಾಲ್. ಇಷ್ಟೇ 3 ಹಂತದಲ್ಲಿ ಇರಬೇಕಾದ್ರೆ ಸ್ಪಿನ್ನರ್ಗಳನ್ನ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿದ್ರು ವಿಕೆಟ್ ಬೀಳುತ್ತೆ. ಒಂದ್ ವೇಳೆ ಡಿಫೆನ್ಸ್ ಮಾಡಕ್ ಮಾಡಿದ್ರೆ ಒಂದು LB ಬಲಕ್ಕೆ ಬೀಳ್ತಾರೆ, ಇಲ್ಲ ಕ್ಯಾಚ್ ಆಗುತ್ತೆ. ಹೀಗಾಗಿ ಸ್ಪಿನ್ನರ್ ಇಬ್ಬಿಬ್ರು ಸ್ಟಾರ್ ಸ್ಪಿನ್ನರ್ ಇರೋದು ತುಂಬಾ ಒಳ್ಳೇದು. ನೋಡಿ, ಟೀಮ್ ಡೇವಿಡ್ ಕೈಲಿ ಹಾಕ್ಸಿದ್ರಿ ನೀವು, ಹೆಂಗ್ ಹೊಡೆದ್ರು ಟೀಮ್ ಡೇವಿಡ್ಗೆ. ಹಾಗಾಗಿ ನೀವು ಸುಯೇಶ್ ಶರ್ಮಾ ಇರಬೇಕಿತ್ತು ಒಂದ್ ಕಡೆಗೆ. ಇನ್ನೊಂದ್ ಕಡೆಗೆ ಸಿಂಗ್ ಅವರನ್ನ ಮೊದಲ ಮ್ಯಾಚ್ ಇಂದ ಆಡಿಸ್ತಿದ್ರ, ಏನ್ ನಿಮಗೆ ಇಂಪ್ಯಾಕ್ಟ್ ಬೌಲಿಂಗ್ ಮಾಡ್ತಾ ಇಲ್ಲ, ಸರಿ ಬದಲಾವಣೆ ಮಾಡಬಹುದಾಗಿತ್ತು. ಲೆಫ್ಟ್ ಹ್ಯಾಂಡ್ ಬೌಲರ್ ಇನ್ನೊಬ್ರು ವೇಟ್ ಮಾಡ್ತಿದ್ದಾರೆ, ದೇಸಿ ಪ್ರತಿಭೆನೇ ಇದ್ದಾರೆ. ಹಾಗಾಗಿ ಆ ಒಂದು ಹಂತಕ್ಕೆ ಬದಲಾವಣೆ ಮಾಡ್ಕೊಂಡ್ ಬರ್ಬೇಕು. ನೀವು ಲಯದಲ್ಲಿರೋ ಡಫಿನ ಬದಲಾವಣೆ ಮಾಡಿದ್ರು ಕೂಡ ಒಂದ್ ವೇಳೆ ಪಾಟೀಲ್ ಹೇಳಿದಾಗೆ ನಿಮಗೆ ಡೆತ್ ವರೆಗೂ ಬ್ಯಾಟಿಂಗ್ ಇರೋದ್ರಿಂದ ಮೇ ಬಿ ಅವರನ್ನ ಶೆಫರ್ಡ್ ಪ್ಲೇಸ್ ಅಲ್ಲಿ ಬದಲಾವಣೆ ಮಾಡ್ಕೋಬಹುದಾಗಿತ್ತು. ಶೆಫರ್ಡ್ ಇಂದ ಆಲ್ರೌಂಡರ್ ಪ್ರದರ್ಶನ ಬರ್ತಾ ಇಲ್ಲ ನಿಮಗೆ. ಹಾಗಾಗಿ ನೀವು ಟಿಮ್ ಡೇವಿಡ್ನವರೆಗೂ ಆಲ್ರೌಂಡರ್ ಇಟ್ಕೊಂಡು ಅವ್ರನ್ನ ಬೌಲಿಂಗ್ ಬಳಸ್ಕೋಬಹುದಾಗಿತ್ತು, ಒಂದು ಸಾಧ್ಯತೆ ಇತ್ತು. ಇನ್ನೊಂದು ಕಡೆಗೆ ಅತಿಯಾದ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇಂದನೂ ಕೂಡ ಬೌಲಿಂಗ್ ಯೂನಿಟ್ ಸೀನಿಯರ್ ಮೋಸ್ಟ್ ಇದ್ದೀವಿ, ಅಲ್ಲೆಲ್ಲ ಜೂನಿಯರ್ ಮೋಸ್ಟ್ ಪ್ಲೇಯರ್ ಇದ್ದಾರೆ ಅನ್ನೋ ಕಾರಣಕ್ಕೆ ಒಂದಿಷ್ಟು ವೇಗದಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಳದೆ ಹೆಚ್ಚು ವೇಗದಲ್ಲಿ ಬೌಲಿಂಗ್ ಮಾಡಿದ್ರು. ಜೊತೆಗೆ ಪ್ಲಾನ್ ಇಲ್ಲದೆ, ಪ್ರಾಪರ್ ಪ್ಲಾನ್ ಇಲ್ಲದೆ ಆಡಿಸ್ತಾ ಇದ್ದಾರೆ ಅನ್ಕೋದು. ನೋಡಿ, ನಿಮ್ಗೆ ಅಂತ ರಾಜಸ್ಥಾನಕ್ಕೆ ಈಗಿರೋ ವರ್ಡ್ ನಿನ್ನೆ ಪ್ರಿಡಿಕ್ಷನ್ ಇದ್ದಿದ್ದೆ RCB ವಿನ್ ಆಗತ್ತೆ ಅಂತ. ಹೀಗಿರ್ಬೇಕಾದ್ರೆ ನೀವು ಪ್ರಾಪರ್ ಪ್ಲಾನ್ ಇಲ್ಲದೆ ಅವರ ಜೊತೆ ಹೋದಾಗ ನಿಮಗೆ ನೋಡಿ ಸಿಂಚನ ಎಲ್ಲೋ ಒಂದ್ ಕಡೆನೂ ಬ್ಯಾಟ್ಸ್ಮನ್ ಹೆದರಿಸಿದ್ರು, ಓಪನಿಂಗ್ ಇಂದ ಒಂದ್ ಸ್ವಲ್ಪ ಬಿಗಿಯಾಗಿ ಬೌಲಿಂಗ್ ಮಾಡಿದ್ರು ಅನ್ನೋದು ಎಲ್ಲೂ ಇಲ್ಲ ನಿಮಗೆ. ಅದು ಹ್ಯಾಸಲ್ವುಡ್, ಭುವಿ, ವಾಟ್ ಎವರ್ ಯಾರೇ ಇರಲಿ, ನೀವು ಈ ಕಡೆಯಿಂದ ಬಾಲ್ ಹಿಂಗೆ ಹೋಗ್ತಿದ್ದಂಗೆ ನಾವು ಕೆಳಗ್ ಚೆಂಡ್ ಹಾಕೊಂಡು ಬಂದಿದಾಗ ಬ್ಯಾಟ್ಸ್ಮನ್ಗಳು ಅಲ್ಲಿ ಮೆರಿತಾ ಇರ್ತಾರೆ, ಅಲ್ಲಿನ ಅಭಿಮಾನಿಗಳ ಅಬ್ಬರ ಜಾಸ್ತಿ ಇರುತ್ತೆ, ಆಬ್ವಿಯಸ್ಲಿ ಅಲ್ಲಿರೋ ಪ್ಲೇಯರ್ಗಳು ಮಿಂಚುತ್ತಾ ಇರ್ತಾರೆ. ಹಾಗಾಗಿ ನಾವು ಬೌಲಿಂಗ್ ಅಲ್ಲಿ ಡಾಟ್ ಬಾಲ್ ಹಾಕ್ಸ್ಬೇಕು ಸಿಂಚನ. ಎಷ್ಟು ಡಾಟ್ ಬಾಲ್ ಹಾಕ್ತಿವೋ ಅಷ್ಟು ಪಂದ್ಯ ನಮ್ಮ ಕಡೆಗೆ ಬರುತ್ತೆ. ವಿಕೆಟ್ ಬೀಳದೆ ಹೋದ್ರೂ ಬರುತ್ತೆ, ಆಟೋಮೆಟಿಕ್ಲಿ ವಿಕೆಟ್ ಬೀಳುತ್ತೆ. ನೀವು 300 ಸ್ಟ್ರೈಕ್
ರೇಟಲ್ಲಿ ಬ್ಯಾಟ್ ಬೀಸಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಾಗ ತುಂಬಾನೇ ಕಷ್ಟ. 300 ಇದ್ರೂ ಕಷ್ಟ. ನನ್ನ ಪ್ರಕಾರ ನಿನ್ನೆ ದಿ ಬೆಸ್ಟ್ ಸ್ಕೋರ್ ಮಳೆ ಬಂದು ಗ್ರೌಂಡ್ ಆ ಥರ ಕ್ರಿಟಿಕಲ್ ಆಗಿರ್ಬೇಕಾದ್ರೆ 100% ಒಳ್ಳೆ ಸ್ಕೋರು. ಅದನ್ನ ಡಿಪೆಂಡ್ ಮಾಡ್ಕೊಳ್ಳುವಲ್ಲಿ ಬೌಲಿಂಗ್ ಯೂನಿಟ್ ಸೋತಿದೆ. ಮುಂದಿನ ಪಂದ್ಯದಲ್ಲಿ ಇದನ್ನು ತಿದ್ದುಕೊಳ್ಳಲೇಬೇಕು RCB. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಇನ್ನು ನಾಳೆ RCB ವರ್ಸಸ್ MI ಮ್ಯಾಚ್ ಇದೆ. ನಿನ್ನೆ ಸೋತಿರಬಹುದು, ಬಟ್ ನಾಳೆ ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡುತ್ತೆ ನಮ್ಮ RCB ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.